ಎಲ್ಲರಿಗೂ ನಮಸ್ಕಾರ. ಜಾಬ್ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು BSFನಲ್ಲಿ ಸ್ಪೋರ್ಟ್ಸ್ ಕೋಟಾದ ಜಾಬ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಸ್ಪೋರ್ಟ್ಸ್ ಕೋಟಾದಲ್ಲಿ 2024 ರಿಕ್ರೂಟ್ಮೆಂಟಲ್ಲಿ 275 ಪೋಸ್ಟನ್ನು ಕರೆದಿದ್ದಾರೆ. ಕಾನ್ಸ್ಟೇಬಲ್ ಗ್ರೂಪ್ ಸಿ ಜಾಬನ್ನು ಕರೆದಿದ್ದಾರೆ. ಒಟ್ಟು 27 ಕ್ರೀಡೆಗಳಿಂದ 275 ಪೋಸ್ಟನ್ನು ಕರೆದಿದ್ದಾರೆ. ಇದರ ಅಪ್ಲಿಕೇಶನ್ ಡೇಟ್ ಬಂದು 1/12/2024 ಇದೇ ಡಿಸೆಂಬರ್ 30/12/2024 ಲಾಸ್ಟ್ ಡೇಟ್ ಆಗಿರುತ್ತದೆ. ಏಜ್ 18ರಿಂದ 23 ವಯೋಮಿತಿಯ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಹೈಟು 170 ಸೆಂಟಿಮೀಟರ್ ಮೆನ್ಗೆ ಮತ್ತು ಮಹಿಳೆಯರಿಗೆ 157 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ 80ರಿಂದ 85 ಸೆಂಟಿಮೀಟರ್ ಇರಬೇಕು. ವೇಟ್, ಹೈಟ್ ಮತ್ತು ಏಜಿಗೆ ಹೈಟ್ ವೇಟ್ ಯಾವ ರೀತಿ ಇರ್ತದೆ ಅದರ ಕನ್ಸಿಡರ್ ಮಾಡ್ತಾರೆ ವೇಟನ್ನು. ನ್ಯಾಷನಲ್ ಲೆವೆಲ್ ಒಲಿಂಪಿಕ್ಸ್ ಮೆಡಲ್ ಆದವರಿಗೆ ಜಾಬನ್ನು ಕರೆದಿದ್ದಾರೆ. ನ್ಯಾಷನಲ್ ಲೆವೆಲ್ ಒಲಿಂಪಿಕ್ಸ್ ಮೆಡಲ್ ಆದವರಿಗೆ ಜಾಬನ್ನು ಕರೆದಿದ್ದಾರೆ. ಮತ್ತೊಂದು ಜಾಬ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದು ಯಾವುದಂದರೆ AFCET ಅಂದರೆ ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್. NCC ಅವರಿಗೆ ಸ್ಪೆಷಲ್ ಎಂಟ್ರಿ ಇರ್ತದೆ ಈ ಜಾಬಲ್ಲಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 2/12/2024 31/12/2024 ಲಾಸ್ಟ್ ಡೇಟ್ ಆಗಿರ್ತದೆ. ಫೀಸ್ 550 ಇರ್ತದೆ. NCC ಅವರಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ. ಇದರ ಏಜ್ ಲಿಮಿಟ್ ಜನವರಿ 1, 2000ರಿಂದ 1 ಜನವರಿ 2006 ಮಧ್ಯೆ ಜನಿಸಿರಬೇಕು. ಏಜ್ 20ರಿಂದ 24 ವರ್ಷ ವಯೋಮಿತಿಯವರು ಅಪ್ಲೈ ಮಾಡ್ಬೋದು. ಅವ್ರಿಗೆ GD ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಅವ್ರಿಗೆ 20ರಿಂದ 26 ವಯಸ್ಸಿನ ವಯೋಮಿತಿ ಇರ್ತದೆ. ಎಲಿಜಿಬಿಲಿಟಿ ಕ್ವಾಲಿಫಿಕೇಶನ್ ಎಜುಕೇಷನ್ ಯಾವುದಂದರೆ ಸೈನ್ಸ್ನಲ್ಲಿ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಇದ್ದವರು, BE, BTech ಕೋರ್ಸು, ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಡಿಗ್ರಿ ಎನಿ ಸ್ಟ್ರೀಮ್ ಅವರು ಕರೆದಿದ್ದಾರೆ. ಡ್ಯೂಟಿ ಫ್ಲೈಯಿಂಗ್ ಯಾವ್ಯಾವ ಡ್ಯೂಟಿ ಇರ್ತದೆ ಅಂತ ಹೇಳೋದಾದರೆ ಫ್ಲೈಯಿಂಗ್ ಜನರಲ್ ಟೆಕ್ನಿಕಲ್ ಮತ್ತು GD ಡ್ಯೂಟಿ ಯಾವ್ಯಾವ್ದು ಇರ್ತದೆ ಅಂತ ಹೇಳೋದಾದರೆ ಫ್ಲೈಯಿಂಗ್, GD ಟೆಕ್ನಿಕಲ್, ನಾನ್ ಟೆಕ್ನಿಕಲ್. NCC ಅವರಿಗೆ ಫ್ಲೈಯಿಂಗ್ ಕೂಡ ಇರ್ತದೆ. NCC ಸ್ಪೆಷಲ್ ಎಂಟ್ರಿ ಅವರಿಗೆ ಫ್ಲೈಯಿಂಗ್ ಇರ್ತದೆ. ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ಜಾಬ್ನ ಅವಶ್ಯಕತೆ ಇರುವಂಥ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇದು AFCET ಜಾಬು ಯಾವ ವೆಬ್ಸೈಟ್ ಅಂತ ಅಪ್ಲೈ ಮಾಡೋದು ಅಂತ ಹೇಳಿದರೆ https://afcetc.cdace.in ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಿ. ಇದರ ಏರ್ ಫೋರ್ಸ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತಾ